ಎಲ್ಲರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ 5ನೇ ತರಗತಿಯ ಪರಿಸರ ಅಧ್ಯಯನ ಪಾಠದ ಜೀವ ಪ್ರಪಂಚದ ಪ್ರಶ್ನೋತ್ತರಗಳನ್ನು ವಿವರಣೆ ಸಹಿತ ನೋಡ್ತಾ ಹೋಗೋಣ. ಹುರಿಯಾದ ಶೇಂಗಾದಲ್ಲಿ ಸಸಿಯಾಗಲು ಬೇಕಾದ ಲಕ್ಷಣಗಳು ಇರ್ತವೆ. ಅದನ್ನು ಜೈವಿಕ ಅಂಶ ಅಂತ ಕರಿತೀವಿ. ಹುರಿದ ಶೇಂಗಾದಲ್ಲಿ ಸಸಿಯಾಗಲು ಬೇಕಾಗುವ ಜೈವಿಕ ಅಂಶಗಳು ನಾಶವಾಗ್ತವೆ. ಹಾಗಾಗಿ ಅದನ್ನ ಅಜೈವಿಕ ಸ್ಥಿತಿ ಅಂತ ಕರಿತೀವಿ. ಪರಿಸರದಲ್ಲಿ ಜೈವಿಕ ಲಕ್ಷಣ ಹೊಂದಿರುವ ಜೀವಿಗಳು ಮತ್ತು ಜೈವಿಕ ಲಕ್ಷಣ ಇಲ್ಲದ ನಿರ್ಜೀವಿಗಳು ಕಂಡು ಬರ್ತವೆ. ನಾವೊಂದಷ್ಟು ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ ಈ ಪಾಠದಲ್ಲಿ ಕೆಳಗಿನ ಪಟ್ಟಿಯಲ್ಲಿ ಪರಿಸರದಲ್ಲಿನ ಕೆಲವು ಅಂಶಗಳನ್ನು ಹಾಗೂ ಅವುಗಳ ಮುಂದೆ ಕೆಲವು ಲಕ್ಷಣಗಳನ್ನು ನೀಡಿದೆ. ಗಮನವಿಟ್ಟು ಓದಿ. ಪ್ರತಿಯೊಂದು ಅಂಶಗಳಲ್ಲಿ ಅದರ ಮುಂದೆ ಸೂಚಿಸಿದ ಲಕ್ಷಣಗಳು ಕಂಡು ಬಂದರೆ ಸರಿ ಗುರುತಾಕಿ, ಆ ಲಕ್ಷಣಗಳು ಕಂಡು ಬರದಿದ್ದರೆ ಇಂಟು ಗುರುತು ಹಾಕಿ. ಲಕ್ಷಣಗಳೇನೇನು? ಪರಿಸರದ ಅಂಶಗಳು ಬೆಳವಣಿಗೆ, ಆಹಾರ ಸೇವನೆ, ಚಲನೆ, ಉಸಿರಾಟ, ವಿಸರ್ಜನೆ, ಪ್ರಚೋದನೆಗೆ ಪ್ರತಿಕ್ರಿಯೆ, ಸಂತಾನೋತ್ಪತ್ತಿ. ಒಂದಷ್ಟು ಅಂಶಗಳು, ಪರಿಸರದ ಅಂಶಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಎಡಗಡೆಗೆ. ಮೊದಲೇ ಇಲಿ ನೋಡೋದಾದ್ರೆ, ಇದು ಬೆಳವಣಿಗೆ ಆಗುತ್ತಾ? ಹೌದು, ಆಗುತ್ತೆ, ಸರಿ. ಆಹಾರ ಸೇವನೆ ಮಾಡುತ್ತಾ? ಆಗುತ್ತೆ, ಸರಿ. ಇದು ಓಡಾಡುತ್ತಾ? ಚಲನೆ ಇದೆಯಾ ಇದಕ್ಕೆ? ಹೌದು, ಓಡಾಡುತ್ತೆ, ಸರಿ. ಉಸಿರಾಡುತ್ತಾ? ಎಸ್, ಉಸಿರಾಡುತ್ತೆ, ಸರಿ. ವಿಸರ್ಜನೆ ಮಾಡುತ್ತಾ? ವಿಸರ್ಜನೆ ಮಾಡುತ್ತೆ, ಸರಿ. ಪ್ರಚೋದನೆಗೆ ಪ್ರತಿಕ್ರಿಯೆ ಕೊಡುತ್ತಾ? ಹೌದು, ಯಾಕಂದ್ರೆ ನೀನು ಓಡ್ಯಕ್ಕೆ ಹೋದ್ರೆ ಅಥವಾ ಓಡೋಗುತ್ತೆ, ತಿರುಗ್ತದೆ, ಬೇರೆ ಬೇರೆ ಎಲ್ಲ ಪ್ರತಿಕ್ರಿಯೆಗಳನ್ನ ಮಾಡ್ತದೆ. ಸಂತಾನೋತ್ಪತ್ತಿ ಮಾಡುತ್ತಾ? ಹೌದು, ಸರಿ. ಹಾಗಾದ್ರೆ ಇವೆಲ್ಲವೂ ಸರಿ. ಇವನೇನ್ ಮಾಡ್ತೀವಿ? ಜೈವಿಕ ಅಂಶಗಳು ಇದಾವೆ ಇದರಲ್ಲಿ. ಎರಡನೇದು ಮಾವಿನ ಮರ ನೋಡಿ, ಇದು ಬೆಳವಣಿಗೆ ಇದೆ, ಆಹಾರ ಇದೆ, ಸೇವನೆ ಮಾಡುತ್ತೆ, ಸರಿ. ಚಲನೆ ಇದೆ, ಹೌದು, ಸರಿ. ಚಲನೆ ಅಂದ್ರೆ ಇದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸದೇ ಇರ್ಬೋದು, ಆದರೆ ಬೆಳೆಯುವಂತಹ ಅಂಶ, ಬೇರೆ ಬೇರೆ ಅಂಶಗಳು ಇದರಲ್ಲಿ ಒಳಗೊಳ್ಳೋದ್ರಿಂದ ಸರಿ. ಉಸಿರಾಡುತ್ತಾ? ಹೌದು, ಇದು ಉಸಿರಾಡುತ್ತೆ ಮನುಷ್ಯನಂತೆ. ವಿಸರ್ಜನೆ ಮಾಡುತ್ತಾ? ಹೌದು, ಏನು ಅದು ನಮಗೆ ಹಣ್ಣುಗಳನ್ನು ಕೊಡುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಎಲೆಗಳನ್ನ ಉದುರಿಸುತ್ತೆ, ಇವೆಲ್ಲವೂ ಕೂಡ ವಿಸರ್ಜನೆ. ತೊಗಟೆಯನ್ನ ಬೆಳೆಸುತ್ತೆ, ಇದು ಕೂಡ ವಿಸರ್ಜನೆ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ, ನಮಗೆ ಇದು ಗೊತ್ತಿಲ್ಲದೆ ಇರ್ಬೋದು ಪಾಪ, ಅದು ನಾವು ಅದನ್ನ ಕಡ್ದಾಗ ಅಥವಾ ಏನಾನ ಮಚ್ಚು ತಗೊಂಡು ಕಾಂಡವನ್ನ ಕಡ್ದಾಗ ಅದು ಒಂಥರ ಕಚ್ಚಿ ಬೀಳುತ್ತೆ, ಅದು ಮತ್ತೆ ಬೆಳೆಯಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಇವೆಲ್ಲವೂ ಕೂಡ ಸಂತಾನೋತ್ಪತ್ತಿ. ಹೌದು, ಇದು ಕೂಡ ಸಂತಾನೋತ್ಪತ್ತಿ ಮಾಡುತ್ತದೆ. ಇವೆಲ್ಲವೂ ಕೂಡ ಇರೋದ್ರಿಂದ ಇದು ಕೂಡ ಜೈವಿಕ ಅಂಶವನ್ನ ಹೊಂದಿರತಕ್ಕಂತಹ ಲಕ್ಷಣಗಳನ್ನು ಹೊಂದಿರತಕ್ಕಂತ ಒಂದು ಜೀವಿಯಾಗಿದೆ. ಇಟಿಗೆ, ಇದು ಬೆಳವಣಿಗೆ ಇದೆಯಾ? ಇಲ್ಲ. ಆಹಾರ ಸೇವನೆ ಮಾಡೋದ? ಇಲ್ಲ. ಇದಕ್ಕೆ ಚಲನೆ ಇದೆಯಾ? ಇಲ್ಲ. ಉಸಿರಾಟ ಇದೆಯಾ? ಇಲ್ಲ. ವಿಸರ್ಜನೆ ಇದೆಯಾ? ಇಲ್ಲ. ಪ್ರಚೋದನಾ ಪ್ರತಿಕ್ರಿಯೆ ಇದೆಯಾ? ಇಲ್ಲ. ಸಂತಾನೋತ್ಪತ್ತಿ ಇದೆಯಾ? ಇಲ್ಲ. ಸೊ ಹೀಗಾಗಿ ಇದು ನಿರ್ಜೀವಿ. ಗಡಿಯಾರನು ಕೂಡ ಅಷ್ಟೇ, ಬೆಳವಣಿಗೆ ಇಲ್ಲ, ಆಹಾರ ಸೇವನೆ ಇಲ್ಲ, ಚಲನೆ ಇಲ್ಲ, ಉಸಿರಾಟ ಇಲ್ಲ, ವಿಸರ್ಜನೆ ಇಲ್ಲ, ಪ್ರಚೋದನೆ ಪ್ರತಿಕ್ರಿಯೆ ಇಲ್ಲ, ಸಂತಾನೋತ್ಪತ್ತಿ ಇಲ್ಲ. ಹಾಗಾಗಿ ಇವೆಲ್ಲವೂ ಕೂಡ ನಾವು ಇಂಟು ಅನ್ನ ಹಾಕಿದ್ದೇವೆ. ಚಿಟ್ಟೆ, ಸೊ ಇದಕ್ಕೆ ಬೆಳವಣಿಗೆ ಇದೆ, ರೈಟ್ ಹಾಕಿದ್ದೀವಿ. ಆಹಾರ ಸೇವನೆ ಇದೆ, ರೈಟ್ ಹಾಕಿದ್ದೀವಿ. ಚಲನೆ ಇದೆ, ರೈಟ್ ಹಾಕಿದ್ದೀವಿ. ಉಸಿರಾಟ ಇದೆ, ರೈಟ್ ಹಾಕಿದ್ದೀವಿ. ವಿಸರ್ಜನೆ ಇದೆ, ರೈಟ್ ಹಾಕಿದ್ದೀವಿ. ಪ್ರಚೋದನೆಗೆ ಪ್ರತಿಕ್ರಿಯೆ ಇದೆ, ರೈಟ್ ಹಾಕಿದ್ದೀವಿ. ಇಲ್ಲಿ ಸಂತಾನೋತ್ಪತ್ತಿ ಇದೆ, ಸರಿ, ರೈಟ್ ಹಾಕಿದ್ದೀವಿ. ಮನುಷ್ಯನು ಕೂಡ ಅಷ್ಟೇ, ಮನುಷ್ಯನಿಗೆ ಬೆಳವಣಿಗೆ ಇದೆ, ರೈಟ್ ಹಾಕಿದ್ದೀವಿ. ಆಹಾರ ಸೇವನೆ ಇದೆ, ರೈಟ್ ಹಾಕಿದ್ದೀವಿ. ಚಲನೆ ಇದೆ, ರೈಟ್ ಹಾಕಿದ್ದೀವಿ. ಉಸಿರಾಟ ಇದೆ, ರೈಟ್ ಹಾಕಿದ್ದೀವಿ. ವಿಸರ್ಜನೆ ಇದೆ, ರೈಟ್ ಹಾಕಿದ್ದೀವಿ. ಪ್ರಚೋದನೆಗೆ ಪ್ರತಿಕ್ರಿಯೆ, ರೈಟ್ ಹಾಕಿದ್ದೀವಿ. ಸಂತಾನೋತ್ಪತ್ತಿ ಇದೆ, ರೈಟ್ ಹಾಕಿದ್ದೀವಿ. ಕಪ್ಪೆಗೂ ಬೆಳವಣಿಗೆ ಇದೆ, ರೈಟ್ ಹಾಕಿದ್ದೀವಿ. ಆಹಾರ ಸೇವನೆ ಇದೆ, ರೈಟ್ ಹಾಕಿದ್ದೀವಿ.
ಚಲನೆ ಇದೆ, ರೈಟ್ ಹಾಕಿದ್ವಿ. ಉಸಿರಾಟ ಇದೆ, ರೈಟ್ ಹಾಕಿದ್ವಿ. ವಿಸರ್ಜನೆ ಇದೆ, ರೈಟ್ ಹಾಕಿದ್ವಿ. ಪ್ರಚೋದನೆಗೆ ಪ್ರತಿಕ್ರಿಯೆ ಇದೆ, ರೈಟ್ ಹಾಕಿದ್ವಿ. ಸಂತಾನೋತ್ಪತ್ತಿ ಇದೆ, ರೈಟ್ ಹಾಕಿದ್ವಿ. ಇದು ಜೀವಿ. ಕಾಗದ ನೆಕ್ಸ್ಟ್. ಇದು ಬೆಳವಣಿಗೆ ಇಲ್ಲ, ಇಂಟು ಹಾಕಿದೀವಿ. ಆಹಾರ ಸೇವನೆ ಇಲ್ಲ, ಇಂಟು ಹಾಕಿದೀವಿ. ಚಲನೆ ಇಲ್ಲ, ಇಂಟು ಹಾಕಿದೀವಿ. ಉಸಿರಾಟ ಇಲ್ಲ, ಇಂಟು ಹಾಕಿದೀವಿ. ವಿಸರ್ಜನೆ ಇಲ್ಲ, ಇಂಟು ಹಾಕಿದೀವಿ. ಪ್ರಚೋದನೆಗೆ ಪ್ರತಿಕ್ರಿಯೆ ಇಲ್ಲ, ಇಂಟು ಹಾಕಿದೀವಿ. ಸಂತಾನೋತ್ಪತ್ತಿ ಇಲ್ಲ, ಇಂಟು ಹಾಕಿದೀವಿ. ಮೊಬೈಲ್ ಬೆಳವಣಿಗೆ ಇಲ್ಲ, ಇಂಟು ಹಾಕಿದೀವಿ. ಆಹಾರ ಸೇವನೆ ಇಲ್ಲ, ಇಂಟು ಹಾಕಿದೀವಿ. ಚಲನೆ ಇಲ್ಲ, ಇಂಟು ಹಾಕಿದೀವಿ. ಉಸಿರಾಟ ಇಲ್ಲ, ಇಂಟು ಹಾಕಿದೀವಿ. ವಿಸರ್ಜನೆ ಇಲ್ಲ, ಇಂಟು ಹಾಕಿದೀವಿ. ಪ್ರಚೋದನೆಗೆ ಪ್ರತಿಕ್ರಿಯೆ ಇಲ್ಲ, ಇಂಟು ಹಾಕಿದೀವಿ. ಸಂತಾನೋತ್ಪತ್ತಿ ಇಲ್ಲ, ಇಂಟು ಹಾಕಿದೀವಿ. ಸೊ ಹಾಗಾಗಿ ಇವೆಲ್ಲ ನಿರ್ಜೀವ ವಸ್ತುಗಳು. ಹಾಗಾಗಿ ಇವಕ್ಕೆಲ್ಲ ಇಂಟು ಹಾಕಿದ್ವಿ. ನಿರ್ಜೀವ ವಸ್ತುಗಳಿಗೆ ಇಂಟು ಹಾಕಿದ್ವಿ. ಜೀವಿಸುವ ವಸ್ತುಗಳನ್ನ ಸರಿ ಮಾರ್ಕ್ಗಳನ್ನ ಹಾಕಿದೀವಿ. ನೆಕ್ಸ್ಟ್, ನೀನು ಸರಿ ಗುರುತು ಹಾಕಿರುವ ಅಂಶಗಳು ಪರಿಸರದ ಜೀವಿಗಳು ಅಂತಲೂ ಮೇಲ್ಗಡೆ ಇರ್ತಕ್ಕಂಥದ್ದು. ಇಂಟು ಗುರುತು ಹಾಕಿರುವ ಅಂಶಗಳು ನಿರ್ಜೀವ ವಸ್ತುಗಳಂತ ಕರೆಯುತ್ತೇವೆ. ಪರಿಸರದಲ್ಲಿ ಕಂಡುಬರುವ ಕೆಲವು ಅಂಶಗಳನ್ನು ಕೆಳಗೆ ನೀಡಿದೆ. ಅವುಗಳನ್ನು ಜೀವಿ ಅಥವಾ ನಿರ್ಜೀವ ವಸ್ತುಗಳಾಗಿ ಗುರುತಿಸು. ಸರಿಯಾದ ಆಯ್ಕೆಯ ಮುಂದೆ ಸರಿ ಅಂತ ಗುರುತು ಹಾಕು. ಪರಿಸರದ ಅಂಶಗಳು ಒಂದಷ್ಟು ಜೀವಿಗಳು ಕೊಟ್ಟರೆ, ಪಕ್ಷಿಗಳು, ಬಲೂನು, ನೀರು, ಮಾವಿನ ಮರ, ಬಂಡಿ, ಪೆನ್ನು ಕೊಟ್ಟಿದ್ದಾರೆ. ಇದ್ರ ಮುಂದೆ ಜೀವಿ ಇದ್ರೆ ಜೀವಿಗಳ ಮುಂದೆ ಸರಿ ಹಾಕ್ಬೇಕು, ಅಥವಾ ನಿರ್ಜೀವಿ ಇದ್ರೆ ನಿರ್ಜೀವಿ ಕೆಳಗೆ ಸರಿ ಹಾಕ್ಬೇಕು. ಪಕ್ಷಿಗಳು ಜೀವಿಗಳ? ಹೌದು, ಜೀವಿಗಳು. ಅದಕ್ಕೆ ಸರಿ ಜೀವಿಗಳ ಕಾಲಮಲ್ಲಿ ಹಾಕಿದ್ವಿ. ಬಲೂನು ಜೀವಿನ? ಅಲ್ಲ, ಇದು ನಿರ್ಜೀವ ವಸ್ತು. ಹಾಗಾಗಿ ಇಲ್ಲಿ ಸರಿ ಹಾಕಿದ್ವಿ. ನೀರು ಕೂಡ ನಿರ್ಜೀವ ವಸ್ತುವನೇ. ಹಾಗಾಗಿ ಇದರ ನಿರ್ಜೀವ ವಸ್ತುವಿನ ಕಾಲಮಲ್ಲಿ ಸರಿ ಹಾಕಿದೀವಿ. ಮಾವಿನ ಮರ ಇದು ಜೀವಿ, ಹಾಗಾಗಿ ಇಲ್ಲಿ ಸರಿ ಹಾಕಿದ್ವಿ. ಬಂಡಿ ಇದು ನಿರ್ಜೀವ ವಸ್ತು. ಪೆನ್ನು ನಿರ್ಜೀವ ವಸ್ತು. ಇನ್ನು ಚಟುವಟಿಕೆ, ನೀನು ನೋಡಿರುವ ಇತರೆ ಜೀವಿ ಮತ್ತು ನಿರ್ಜೀವ ವಸ್ತುಗಳ ಪಟ್ಟಿ ಮಾಡು. ಜೀವಿ ವಸ್ತುಗಳು ಯಾವ್ಯಾವು? ಮೇಕೆ, ಕೋತಿ, ಕುದುರೆ, ಹಸು, ಎಮ್ಮೆ, ನಾಯಿ, ದನ, ಕೋಳಿ, ಮೇಕೆ ಇವೆಲ್ಲವೂ ಕೂಡ ಜೀವ ಇರುವಂತಹ ವಸ್ತುಗಳು ಅಥವಾ ಜೀವಿಗಳು. ನಿರ್ಜೀವ ವಸ್ತುಗಳು ಪೆನ್ಸಿಲ್ಲು, ರಬ್ಬರು, ಮೇಜು, ಟೇಬಲ್ಲು, ಕಿಟಕಿ, ಬುಕ್ಕು, ಫ್ಯಾನು, ಕಲ್ಲು, ಮೊಬೈಲು ಇವೆಲ್ಲವೂ ಕೂಡ ನಿರ್ಜೀವ ವಸ್ತುಗಳು. ಜೀವಿಗಳು ಜೀವಕೋಶಗಳಿಂದ ಆಗಿವೆ. ಇಲ್ಲಿ ನಮಗೆ ಚಿತ್ರಗಳು ಕಾಣ್ತಕ್ಕಂಥದ್ದು ಇದು ಸಸ್ಯ ಜೀವಕೋಶ, ಇದು ಪ್ರಾಣಿ ಜೀವಕೋಶ. ಜೀವಿಗಳು ಉಸಿರಾಡುತ್ತವೆ. ಜೀವಿಗಳಿಗೆ ಪ್ರತಿಯೊಂದು ಜೀವಿಯು ಕೂಡ ಆಕ್ಸಿಜನ್ ಅನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಬಿಡುತ್ತವೆ. ಸೊ ಈ ಚಿತ್ರದಲ್ಲಿ ಗಮನಿಸಿ, ಈ ಚಿತ್ರದಲ್ಲಿರುವಂತಹ ಚಿತ್ರವನ್ನ ಗುರುತಿಸಿ ಇಲ್ಲಿ ಬರಿಬೇಕು ಕೆಳಗಡೆ. ಯಾವ ಚಿತ್ರ? ಮಾನವನ ಶ್ವಾಸಕೋಶ. ಕರೆಕ್ಟ್ ಆಗಿ ಹೇಳಿದ್ರೆ. ಹಾಗಾಗಿ ಇಲ್ಲಿ ಮಾನವನ ಶ್ವಾಸಕೋಶ ಅಂತೇಳಿ ಬರ್ಕೊಂಡಿದ್ವಿ ಬ್ಲೂ ಇಂಕ್ ಅಲ್ಲಿ. ಪ್ರತಿಯೊಂದು ಜೀವವಿರುವಂತಹ ಪ್ರಾಣಿಗಳು ಕೂಡ ಉಸಿರಾಡ್ತವೆ. ಸಸ್ಯಗಳು ಕೂಡ ಉಸಿರಾಡ್ತವೆ. ಯಾವುದ್ರ ಮುಖಾಂತರ ಉಸಿರಾಡ್ತವೆ ಅಂತಂದ್ರೆ ಪತ್ರರಂಧ್ರಗಳ ಮೂಲಕ ಉಸಿರಾಡ್ತವೆ. ಗೊತ್ತಾ? ಮನುಷ್ಯನು ಶ್ವಾಸಕೋಶಗಳ ಮುಖಾಂತರ, ಮೂಗಿನ ಮುಖಾಂತರ ಉಸಿರಾಡ್ತವೆ. ಸಸ್ಯಗಳು ಪತ್ರರಂಧ್ರಗಳ ಮೂಲಕ ಉಸಿರಾಡ್ತವೆ. ಕೆಳಗೆ ಕೆಲವು ಜೀವಿಗಳ ಹೆಸರು ನೀಡಿದೆ. ನಾವು ಕೆಲಸ ಮಾಡಲು ಈ ಜೀವಿಗಳ ಸಹಾಯ ಮಾಡುತ್ತೇವೆ. ಅವುಗಳು ಮಾಡುವ ಪ್ರಮುಖ ಸಹಾಯವನ್ನು ಇಲ್ಲಿ ಬರೆಯಬೇಕು. ಜೀವಿಗಳು ಯಾವ? ಆನೆ, ಎತ್ತು, ನಾಯಿ. ಇಲ್ಲಿ ಪ್ರಮುಖ ಸಹಾಯ ಏನು? ಆನೆ ಹೇಗೆ ಸಹಾಯ ಮಾಡುತ್ತೆ? ನಮಗೆ ಭಾರವಾದ ವಸ್ತುಗಳನ್ನು ಸಾಗಿಸಲು ಸಹಾಯ ಮಾಡುತ್ತವೆ. ಎತ್ತು ಹೊಲವನ್ನು ಉಳುಮೆ ಮಾಡಲು ಎತ್ತಿನ ಬಂಡಿಗಾಗಿ ಎತ್ತು ಸಹಾಯ ಮಾಡುತ್ತವೆ. ನಾಯಿ ಮನೆ ಕಾಯಲು, ಕಳ್ಳರನ್ನು ಹಿಡಿಯಲು ನಾಯಿ ಸಹಾಯ ಮಾಡುತ್ತದೆ. ಈ ಎಲ್ಲಾ ಕೆಲಸಗಳನ್ನು ಮಾಡಲು ಜೀವಿಗಳಿಗೆ ಶಕ್ತಿ ಬೇಕು. ಜೀವಿಗಳಿಗೂ ತಮಗೆ ಬೇಕಾದ ಶಕ್ತಿಯನ್ನು ಆಹಾರದ ಮೂಲಕ
ಪಡಿತವೆ. ಸಸ್ಯದ ಪ್ರತಿಯೊಂದು ಭಾಗ ಒಂದಲ್ಲ ಒಂದು ಚಟುವಟಿಕೆ ಮಾಡುತ್ತಿರುತ್ತದೆ. ಅದಕ್ಕೂ ಆಹಾರ ಬೇಕಲ್ಲವೇ? ಸಸ್ಯಕ್ಕೆ ಆಹಾರ ಹೇಗೆ ದೊರೆಯುತ್ತದೆ ಯೋಚಿಸಿ ನೋಡಿ. ಹೌದು, ಹಸಿರು ಸಸ್ಯಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಹಾಗಾಗಿ ಹಸಿರು ಸಸ್ಯಗಳನ್ನು ಸ್ವಪೋಷಕಗಳು ಅಂತ ಕರಿತೀವಿ ನಾವು. ಅಂದ್ರೆ ಯಾರು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತಾ ಅವನು ಸ್ವಪೋಷಕಗಳು ಅಂತೇಳಿ ಕರಿತೀವಿ. ಸಸ್ಯದ ಆಹಾರ ತಯಾರಿಕೆ ಚಿತ್ರವನ್ನು ಗಮನಿಸಿ. ಸಸ್ಯವು ಆಹಾರ ತಯಾರಿಸಲು ಅಗತ್ಯವಿರುವ 4 ಪ್ರಮುಖ ಅಂಶಗಳನ್ನು ನೀಡಿದೆ. ಯಾವುದು ಯಾರಿಂದ ಎಂಬ ಚಟುವಟಿಕೆಯನ್ನು ಕೆಳಗೆ ನೀಡಿದೆ. ಅದರಲ್ಲಿನ ಹೇಳಿಕೆಗಳನ್ನು ಸರಿಯಾಗಿ ಜೋಡಿಸಿ ಬರೀಬೇಕು ಅಂತ. ಇಲ್ಲಿ ನೋಡಿ, ಸೌರಶಕ್ತಿ, ಸೂರ್ಯ ಇದೆ, ಇಲ್ಲಿ ಗಿಡ ಇದೆ, ಇದರಲ್ಲಿ ಪತ್ರ ಹರಿತ್ತು, ಇದು ಹಸಿರು ಎಲೆಗಳಲ್ಲಿ ಪತ್ರ ಹರಿತ್ತು ಇರುತ್ತೆ. ಈ ಭೂಮಿಯ ಒಳಗಡೆ ನೀರು ಮತ್ತು ಖನಿಜಗಳನ್ನ ಮತ್ತು ಲವಣಗಳನ್ನ ಬೇರುಗಳು ಹೀರ್ಕೊಂಡು ಸಸ್ಯಗಳ ಎಲೆಗಳಿಗೆ ಕಳಿಸ್ತವೆ. ವಾಯುಗೋಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇದೆ, ಅದನ್ನ ಹೀರ್ಕೊಂಡು ಎಲೆಗಳು ಮತ್ತು ಬೇರುಗಳಿಂದ ಬರುವಂತ ನೀರು, ಖನಿಜ ಮತ್ತು ಲವಣಗಳನ್ನು ಬಳಸಿಕೊಂಡು ಎಲೆಯಲ್ಲಿ ಆಹಾರವನ್ನ ತಯಾರು ಮಾಡುತ್ತದೆ. ನೋಡಿ, ಯಾವುದು ಯಾರಿಂದ ಸರಿಪಡಿಸಿ ಇಲ್ಲಿ ಬರೆ ಅಂತ. ಬೆಳಕಿನ ಶಕ್ತಿ, ಹಸಿರು ಎಲೆ ಅಲ್ಲ. ಬೆಳಕಿನ ಶಕ್ತಿ ಎಲ್ಲಿಂದ ಪಡೆಯುತ್ತೆ? ಸೂರ್ಯನಿಂದ ನಾವು ಬೆಳಕಿನ ಶಕ್ತಿಯನ್ನ ಪಡ್ಕೋತೇವೆ. ನೀರು, ಖನಿಜ, ಲವಣಗಳು ಇಲ್ಲಿ ವಾಯುಗೋಳ ಅಂತ ಕೊಟ್ಟಿದ್ರೆ ಅಲ್ಲ, ಇದು ತಪ್ಪು. ಎಲ್ಲಿಂದ ಪಡ್ಕೊಳ್ಳುತ್ತೆ? ಮಣ್ಣಿನಿಂದ ಪಡ್ಕೊಳ್ಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ಎಲ್ಲಿಂದ ಸಿಗುತ್ತೆ? ಸೂರ್ಯನಿಂದ ಸಿಗುತ್ತೆ ಅಂತ ಕೊಟ್ಟಿದ್ರೆ ಇಲ್ಲ, ತಪ್ಪು. ವಾಯುಗೋಳದಿಂದ ಸಿಗುತ್ತೆ. ಪತ್ರ ಹರಿತ್ತು ಎಲ್ಲಿರುತ್ತೆ? ಮಣ್ಣಿನಲ್ಲಿರುತ್ತ, ಅಲ್ಲ, ತಪ್ಪು. ಎಲ್ಲಿರುತ್ತೆ? ಮತ್ತೆ ಹಸಿರು ಎಲೆಯಲ್ಲಿ ಇರುತ್ತೆ. ಸಸ್ಯಗಳು ಸೂರ್ಯನ ಬೆಳಕಿನ ಶಕ್ತಿ, ವಾಯುವಿನಲ್ಲಿನ ಕಾರ್ಬನ್ ಡೈಆಕ್ಸೈಡ್, ಮಣ್ಣಿನಲ್ಲಿರುವ ನೀರು, ಖನಿಜ ಲವಣಾಂಶಗಳನ್ನು ಬೇರುಗಳ ಮೂಲಕ ಹೀರಿ ಎಲೆಯಲ್ಲಿನ ಪತ್ರಹರಿತ್ತಿನ ಸಹಾಯದಿಂದ ಆಹಾರ ತಯಾರಿಸ್ತವೆ. ಇದನ್ನೇ ನಾವೇನಂತ ಕರಿತೀವಿ? ದ್ವಿತೀ ಸಂಶ್ಲೇಷಣೆ ಅಂತ ಕರಿತೇವೆ. ಸಸ್ಯದ ಆಹಾರ ತಯಾರಿಕೆಯಲ್ಲಿ ಗ್ಲೂಕೋಸ್ ತಯಾರಾಗುತ್ತದೆ ಹಾಗೂ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ. ಜೀವಿಗಳಿಗೆ ಇವೆರಡರ ಉಪಯೋಗಗಳನ್ನು ಇಲ್ಲಿ ಬರೀಬೇಕು. ಗ್ಲೂಕೋಸ್ ಹೇಗೆ ಸಹಾಯ ಮಾಡುತ್ತದೆ? ಶಕ್ತಿಯನ್ನು ಕೊಡುತ್ತದೆ. ಆಕ್ಸಿಜನ್ ಹೇಗೆ ಸಹಾಯ ಮಾಡುತ್ತದೆ? ಉಸಿರಾಡಲು ಅವಕಾಶ ಮಾಡಿಕೊಡುತ್ತದೆ. ಈ ಚಿತ್ರದ ಸಹಾಯದಿಂದ ಸಸ್ಯಾಹಾರಿ ಯಾವುದು, ಮಾಂಸಾಹಾರಿ ಯಾವುದು ಮತ್ತು ಮಿಶ್ರಾಹಾರಿ ಪ್ರಾಣಿಗಳನ್ನು ಕೆಳಗಿನ ಚಾರ್ಟ್ನಲ್ಲಿ ಪಟ್ಟಿ ಮಾಡಬೇಕು. ಇದರಲ್ಲಿ ಸಸ್ಯಾಹಾರಿ ಯಾವುದು? ಹೌದು, ಆನೆ ಸಸ್ಯಾಹಾರಿ, ಮತ್ತೆ ಮೊಲ ಸಸ್ಯಾಹಾರಿ. ಇವೆರಡು ಕೂಡ ಸಸ್ಯಾಹಾರಿಗಳೇ. ಮಾಂಸಾಹಾರಿಗಳ್ಯಾವು? ಸಿಂಹ, ಹುಲಿ ಮತ್ತು ನರಿ, ಇವು 3 ಮಾಂಸಾಹಾರಿಗಳು. ಮಿಶ್ರಾಹಾರಿಗಳ್ಯಾವು? ನಾಯಿ, ಕರಡಿ, ಬೆಕ್ಕು, ಗಿಳಿ, ಗುಬ್ಬಿ, ಇವೆಲ್ಲವೂ ಕೂಡ ಮಿಶ್ರಾಹಾರಿಗಳು. ಯಾಕೆ ಗಿಳಿ, ಗುಬ್ಬಿಗಳು ಮಿಶ್ರಾಹಾರಿಗಳು ಅಂತಂದ್ರೆ ಇವು ಕಾಳುಗಳು ತಿಂತವೆ, ಹುಳುಗಳು ಬಿಟ್ಟರೆ ಹುಳುಗಳನ್ನು ತಿಂತವೆ, ಅದನ್ನ ಮಾಂಸ ಬಿದ್ದಿದ್ರೆ ಅದನ್ನು ತಿಂತವೆ, ಹುಳುಗಳನ್ನು. ಹಾಗಾಗಿ ಇವು ಮಿಶ್ರ ಆಹಾರಗಳು. ಜೀವಿಗಳು ಬೆಳೆಯುತ್ತವೆ ಅನ್ನೋದಕ್ಕೆ ಒಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಈ ಚಿತ್ರಗಳನ್ನ ಗಮನಿಸಿ ನಾವು ಕೆಲವು ಕೆಳಗಡೆ ಹೇಳಿಕೆಗಳನ್ನ ಕೊಡಲಾಗಿದೆ. ಈ ಹೇಳಿಕೆಗಳು ಸರಿ ಇದ್ದರೆ ಸರಿ ಅಂತ ಗುರುತು ಹಾಕ್ಬೇಕು, ತಪ್ಪಿದ್ರೆ ತಪ್ಪನ್ನ ಗುರುತು ಹಾಕ್ಬೇಕು. ನೋಡಿ, ಇಲ್ಲಿ ಮನುಷ್ಯ ಕೊಟ್ಟಿದೆ. ಮನುಷ್ಯ ಹುಡ್ತಾನೆ, ಬೆಳಿತಾನೆ ಅಲ್ವೇ, ದೊಡ್ಡದಾಗಿ ಕಾಣತ್ತೆ ನಮ್ಗೆ. ಬೀಜ ಇದೆ ಎರಡನೇದ್ರಲ್ಲಿ. ಬೀಜ ಮೊಳಕೆ ಹೊಡಿತತೆ, ಸಸಿ ಆಗತ್ತೆ, ಮರ ಆಗತ್ತೆ. ಮೊಟ್ಟೆ ಇದೆ, ಮೊಟ್ಟೆ ಹೊಡಿತತೆ, ಮೊಟ್ಟೆ ಮರಿ ಬರುತ್ತೆ, ಆಮೇಲೆ ಇದು ದೊಡ್ಡದಾಗಿ ಕೋಳಿಯಾಗಿ ಬದಲಾಗತ್ತೆ ಅಲ್ವೇ. ಒಂದನೇದು ಏನು ಹೇಳಿಕೆ ಕೊಟ್ಟಿದ್ದಾರೆ? ಎಲ್ಲಾ ಜೀವಿಗಳು ಜನನ ಕಾಲದಲ್ಲಿ ಚಿಕ್ಕದಾಗಿದ್ದು
ಆನಂತರ ನಿರ್ದಿಷ್ಟ ಎತ್ತರ ಹಾಗೂ ಗಾತ್ರ ಪಡೆಯುವವು. ಹೌದಲ್ವೇ? ಇದು ಸರಿ. ಪ್ರತಿಯೊಂದು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ಗಮನಿಸಿರುವಂತೆ ನೀವು ಈ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಇದು ಸರಿ. ಎರಡನೇದು, ಜೀವಿಗಳ ಬೆಳವಣಿಗೆ ವೇಗವಾಗಿ, ಅಂದರೆ ಒಂದೆರಡು ದಿನಗಳಲ್ಲಿ ಆಗುತ್ತದೆ. ಹುಡ್ತಿದ್ದಂಗೆ ದೊಡ್ಡದಾಗ್ತೀವ? ಸಾಧ್ಯ ಇಲ್ಲ. ಬೀಜ ಮೊಳಕೆ ಹೊಡಿತಿದ್ದ ದೊಡ್ಡದಾಗತ್ತಾ? ಇಲ್ಲ. ಕೋಳಿ ಹುಡ್ತಿದ್ದಂಗೆ ಮಾರನೇ ದಿನ ದೊಡ್ಡದಾಗತ್ತಾ? ಇಲ್ಲ. ಹಾಗಾಗಿ ಇದು ತಪ್ಪು. ಮೂರನೇದು, ಸಸ್ಯಗಳ ಬೆಳವಣಿಗೆಯು ಅವುಗಳ ಕಾಂಡದ ತುದಿ ಅಥವಾ ಕಾಂಡದ ಗಾತ್ರದಲ್ಲಿ ಕಂಡುಬರುತ್ತದೆ. ಎಸ್, ಹೌದು, ಸರಿ. ಯಾಕೆಂದ್ರೆ ಸಸ್ಯ ಮೊಳಕೆ ಹೊಡಬೇಕಾದ್ರೆ ಕಾಂಡ ಚಿಕ್ಕದಾಗಿರುತ್ತೆ, ತುದಿ ಸ್ವಲ್ಪ ಇರುತ್ತೆ. ಬೆಳೀತಾ ಬೆಳೀತಾ ಕಾಂಡದ ತುದಿನೂ ಬೆಳೀತಾ ಹೋಗ್ತದೆ, ಹರಡ್ಕೊಳ್ತಾ ಹೋಗ್ತದೆ, ಮತ್ತು ಕಾಂಡನೂ ಕೂಡ ದಪ್ಪ ಆಗುತ್ತೆ. ಹಾಗಾಗಿ ಇದು ಸರಿ. ಜೀವಿಗಳು ಚಲಿಸುತ್ತವೆ. ಈ ಚಿತ್ರಗಳನ್ನು ಗಮನಿಸಿ. ಇವು ಜೀವಿಯ ಯಾವ ಲಕ್ಷಣವನ್ನು ಸೂಚಿಸುತ್ತವೆ ನೋಡಿ. ಇವೆಲ್ಲವೂ ಚಲನೆಗೆ ಸಂಬಂಧಿಸಿವೆ. ಚಲನೆಯು ಜೀವಿಗಳ, ಅದರಲ್ಲೂ ಪ್ರಾಣಿಗಳ ವಿಶೇಷ ಲಕ್ಷಣವಾಗಿದೆ. ಹೌದು, ಕರೆಕ್ಟ್. ಇಲ್ಲಿ ನೋಡಿ, ಡಾಲ್ಫಿನ್ ಆಗ್ಬೋದು, ಮೀನಾಗ್ಬೋದು, ಇವೆಲ್ಲವೂ ಕೂಡ ಚಲಿಸ್ತವೆ. ಕಪ್ಪೆನೂ ಚಲಿಸುತ್ತೆ, ಅಕ್ಕಿ ಹಾರುತ್ತೆ, ಹಾವು ತೆವಳುತ್ತೆ, ಕುದುರೆ ಓಡುತ್ತೆ. ಮನುಷ್ಯರು ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತಾರೆ. ಪ್ರಾಣಿಗಳು ಒಂದು ಕಡೆಯಿಂದ ಮತ್ತೊಂದು ಚಲಿಸ್ತವೆ. ಅದಕ್ಕಾಗಿ ವಿಶೇಷ ಅಂಗಗಳು ಪ್ರಾಣಿಗಳಿಗಿವೆ. ಕೆಳಗೆ ಕೆಲವು ಪ್ರಾಣಿಗಳ ಹೆಸರುಗಳು ನೀಡಿದೆ. ಅವುಗಳ ಚಲನಾಂಗಗಳನ್ನು ಇಲ್ಲಿ ಬರೆಯಲಾಗಿದೆ. ಮನುಷ್ಯ ಯಾವುದರಿಂದ ನಡೀತಾನೆ? ಕಾಲುಗಳ ಸಹಾಯದಿಂದ ನಡೀತಾನೆ. ಕಾಂಗರು ಯಾವ ಸಹಾಯದಿಂದ? ಕಾಲುಗಳ ಸಹಾಯದಿಂದ. ಹದ್ದು ರೆಕ್ಕೆಗಳ ಸಹಾಯದಿಂದ ಹಾರ್ತದೆ, ಚಲಿಸ್ತದೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ. ಕಾಲುಗಳ ಸಹಾಯದಿಂದಲೂ ನಡೆಯಿತು, ಅದು ಸ್ವಲ್ಪ ದೂರದಲ್ಲಿ ನಡೆಯುತ್ತದೆ. ಬಾವಲಿ ರೆಕ್ಕೆಗಳ ಸಹಾಯದಿಂದ ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುತ್ತದೆ. ಪ್ರಾಣಿಗಳು ಯಾಕೆ ಚಲಿಸ್ತವೆ ಎಂಬುದನ್ನು ಗುಂಪಿನಲ್ಲಿ ಚರ್ಚಿಸಿ ಕೆಳಗೆ ನೀಡಿರುವ ಜಾಗದಲ್ಲಿ ಬರೀಬೇಕು. ಯಾಕೆ ಪ್ರಾಣಿಗಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಚಲಿಸ್ತವೆ? ಹೌದು, ಆಹಾರವನ್ನು ಹುಡುಕಲು ಚಲಿಸುತ್ತವೆ, ಆಶ್ರಯಕ್ಕಾಗಿ ಚಲಿಸುತ್ತವೆ, ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಚಲಿಸುತ್ತವೆ, ಮತ್ತು ಅವು ತಮ್ಮ ಸಂತಾನೋತ್ಪತ್ತಿಯನ್ನ ಪಡೆಯಲು ಚಲಿಸ್ತವೆ. ಯಾಕೆ ಅಂತಂದ್ರೆ ಕೆಲವು ಪಕ್ಷಿಗಳು ಸಾವಿರಾರು ಕಿಲೋಮೀಟರ್ಗಳ ದೂರ ಹೋಗಿ ಅಲ್ಲಿ ಮೊಟ್ಟೆಗಳನ್ನಿಟ್ಟು ತಮ್ಮ ಮರಿಗಳನ್ನ ಮಾಡಿಕೊಂಡು ಮತ್ತು ವಾಪಸ್ ಬರೋದನ್ನ ನೋಡಿದಿವೆ. ಜೊತೆಗೆ ಪ್ರಕೃತಿಗೆ ತಕ್ಕಂತವು ಚಲಿಸ್ತವೆ. ಏನದು? ಜೀವಿಗಳು ಸಂತಾನೋತ್ಪತ್ತಿ ಮಾಡುತ್ತವೆ. ಚಿತ್ರದಲ್ಲಿ ಪ್ರತಿಯೊಂದು ಜೀವಿ ಹಾಗೂ ಅದರ ಮರಿ ಇರುವುದನ್ನು ಗಮನಿಸುತ್ತಿದ್ದೀರಿ. ಪ್ರತಿಯೊಂದು ಜೀವಿಯ ಮರಿಗಳು ಜನ್ಮ ನೀಡಿದ ಆ ಜೀವಿಗಳನ್ನು ಹೋಲುತ್ತವೆ. ಹೀಗಾಗಿ ಜೀವಿಯೆಂದು ತನ್ನನ್ನೇ ಹೋಲುವ ಮರಿ ಜೀವಿಗಳಿಗೆ ಜನ್ಮ ನೀಡುವುದನ್ನು ಸಂತಾನೋತ್ಪತ್ತಿ ಅಂತ ಕರಿತೀವಿ. ಮನುಷ್ಯನಂಗೆ ಇರುವಂತಹ ಒಂದು ಜೀವಿಯನ್ನ ಕೊಡುತ್ತೆ, ಅಂದ್ರೆ ಜೀವಿಗೆ ಜನ್ಮವನ್ನ ನೀಡುತ್ತೆ. ಹಾಗಾಗಿ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಹಸುವನ್ನೇ ಹುಟ್ಟಿಸುತ್ತೆ, ನಾಯಿಯನ್ನೇ ಹುಟ್ಟಿಸುತ್ತೆ, ಕೋಳಿ ಮರಿಯನ್ನೇ ಹಾಕುತ್ತೆ, ಯಾವ ಸಿಂಹದ ಮರಿಯನ್ನೇ ಹಾಕುತ್ತೆ. ಹಾಗಾಗಿ ಇದನ್ನ ಸಂತಾನೋತ್ಪತ್ತಿ ಅಂತೇಳಿ ನಾವು ಕರಿತೇವೆ. ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಕೆಳಗೆ ಕೆಲವು ಹೇಳಿಕೆ ನೀಡಲಾಗಿದೆ. ಹೇಳಿಕೆಗಳು ಸರಿಯಾಗಿದ್ದರೆ ಸರಿ ಅಂತ ಗುರುತು ಹಾಕಿ, ತಪ್ಪಾಗಿದ್ದರೆ ತಪ್ಪಂತ ಗುರುತು ಹಾಕಿ. ಹೇಳಿಕೆ ಏನಪ್ಪಾ ನೋಡೋಣ. ಸಂತಾನೋತ್ಪತ್ತಿಯಿಂದ ಜೀವಿಗಳು ತಮ್ಮ ಸಂತತಿಯನ್ನು ಮುಂದುವರಿಯುತ್ತವೆ. ಹೌದು, ಸರಿ. ಸಂತಾನೋತ್ಪತ್ತಿಯಿಂದಾಗಿ ಪರಿಸರದಲ್ಲಿ ಇತರ ಜೀವಿಗಳಿಗೆ ಆಹಾರ ದೊರೆಯುತ್ತದೆ. ಸರಿ. ಹೇಗೆ? ಜಿಂಕೆಗಳು ಹುಡ್ತವೆ, ನಸಿಂಹ ತಿಂದು ಬದುಕುತ್ತೆ, ಹುಳುಗಳು ಹುಡ್ತವೆ, ಗಿಳಿ ಪಕ್ಷಿಗಳು ತಿಂದು ಬದುಕುತ್ತವೆ. ಸೊ ಹೀಗಾಗಿ ಸಹಾಯ ಆಗುತ್ತೆ. ಹೌದು. ಸಂತಾನೋತ್ಪತ್ತಿಯು ಪ್ರಾಣಿಗಳಲ್ಲಿ ಮಾತ್ರ ಕಂಡು ಬರುತ್ತವೆ. ತಪ್ಪು. ಇದು ಪ್ರಾಣಿಗಳಲ್ಲೂ ಕಂಡುಬರುತ್ತವೆ, ಸಸ್ಯಗಳಲ್ಲೂ ಕಂಡುಬರುತ್ತವೆ. ಒಂದೇ ಜೀವಿಯ ಅತಿಯಾದ ಸಂತಾನೋತ್ಪತ್ತಿಯಿಂದ ಪರಿಸರದಲ್ಲಿ ಯಾವ ಅಪಾಯಗಳೂ ಆಗುವುದಿಲ್ಲ. ತಪ್ಪು. ಒಂದೇ ಜೀವಿಯ ಸಂತತಿ ಅತಿ ಹೆಚ್ಚು ಆದರೆ ಪರಿಸರಕ್ಕೆ ಹಾನಿಯಾಗುತ್ತದೆ. ಒಂದೇ ಜೀವಿಯು
ಆಹಾರದ ಕೊರತೆ ಉಂಟಾಗುತ್ತದೆ, ಪರಿಸರವನ್ನು ನಾಶ ಮಾಡ್ತಾನೆ. ಉದಾಹರಣೆಗೆ ಮನುಷ್ಯ ನೋಡಿ, ಇಡೀ ಪ್ರಕೃತಿಯನ್ನೇ ನಾಶ ಮಾಡುವಷ್ಟು ರೀತಿಯಲ್ಲಿ ಬೆಳೆದಿದ್ದಾನೆ, ನಾಶ ಮಾಡ್ತಲೋ ಇದ್ದಾನೆ, ಭೂಮಿಯನ್ನೇ ನಾಶ ಮಾಡ್ತದಾನೆ. ಚಟುವಟಿಕೆ ಇದೆ. ಮೊಟ್ಟೆ ಮೂಲಕ ಮರಿಯಿಡುವ ಜೀವಿಗಳು ಮತ್ತು ಮರಿಗಳನ್ನು ನೇರವಾಗಿ ಜನ್ಮ ಕೊಡುವಂತಹ ಜೀವಿಗಳು. ಮೊದಲನೇಗೆ ಮೊಟ್ಟೆ ಇಡುವ ಜೀವಿಗಳನ್ನು ನೋಡೋಣ. ಯಾವ್ಯಾವು? ಕೋಳಿ, ಅದು ಮೊಟ್ಟೆ ಇಡುತ್ತೆ. ಹಾವು ಮೊಟ್ಟೆ ಇಡುತ್ತೆ. ಗುಬ್ಬಿ ಮೊಟ್ಟೆ ಇಡುತ್ತೆ. ಪಾರಿವಾಳ ಮೊಟ್ಟೆ ಇಡುತ್ತೆ. ಹೆಚ್ಚು ಕಡಿಮೆ ಎಲ್ಲಾ ಪಕ್ಷಿಗಳು ಕೂಡ ಮೊಟ್ಟೆ ಇಡುವಂತಹ ಜೀವಿಗಳೇ. ಎರಡನೇದು, ನೇರವಾಗಿ ಮರಿಗಳಿಗೆ ಜನ್ಮ ನೀಡುವಂತಹ ಜೀವಿಗಳ್ಯಾವು? ಮನುಷ್ಯ, ಹಸು, ಸಿಂಹ, ಕುದುರೆ. ಹೆಚ್ಚು ಕಡಿಮೆ ಎಲ್ಲಾ ಪ್ರಾಣಿಗಳು ಕೂಡ ನೇರವಾಗಿ ಜನ್ಮ ನೀಡುವಂತಹ ಜೀವಿಗಳೇ ಆಗಿವೆ. ಚಟುವಟಿಕೆ 2, ಬೀಜ ಮತ್ತು ಕಾಂಡಗಳ ಮೂಲಕ ಸಂತಾನೋತ್ಪತ್ತಿ ಮಾಡುವಂತಹ ಸಸ್ಯಗಳ್ಯಾವುವು? ಪಟ್ಟಿ ಮಾಡಿ. ಬೀಜಗಳ ಮೂಲಕ ರಾಗಿ, ಜೋಳ, ಸಪೋಟ, ಮಾವು ಇವೆಲ್ಲವೂ ಕೂಡ ಬೀಜಗಳ ಮೂಲಕ ಸಂತಾನೋತ್ಪತ್ತಿಯನ್ನ ಮಾಡುವಂತಹವು. ಕಾಂಡಗಳ ಮೂಲಕ ದಾಸವಾಳ, ಗುಲಾಬಿ, ನುಗ್ಗಿ ಗಿಡ, ಮಲ್ಲಿಗೆ ಇವೆಲ್ಲವೂ ಕೂಡ ಕಾಂಡಗಳ ಮೂಲಕ ಸಂತಾನೋತ್ಪತ್ತಿಯನ್ನ ಕೊಡ್ತಕ್ಕಂಥ. ರೇಷ್ಮೆ ಆಗ್ಬೋದು ಅಥವಾ ಡ್ರ್ಯಾಗನ್ ಫ್ರೂಟ್ಸ್ ಆಗ್ಬೋದು, ಇವೆಲ್ಲವೂ ಕೂಡ ಕಾಂಡಗಳ ಮೂಲಕ ಕೊಡ್ತಕ್ಕಂಥದ್ದು. ಮೂರನೇ ಚಟುವಟಿಕೆ, ಸಸ್ಯದ ಸಂತಾನೋತ್ಪತ್ತಿಯಿಂದ ಮಾನವನು ಸೇರಿದಂತೆ ಪ್ರಾಣಿಗಳಿಗೆ ಅನೇಕ ಅನುಕೂಲಗಳಿವೆ. ಗೆಳೆಯ ಅಥವಾ ಗೆಳತಿಯರೊಂದಿಗೆ ಚರ್ಚಿಸಿ ಪಟ್ಟಿ ಮಾಡಿ. ಉತ್ತರ ಏನು? ಸಸ್ಯದ ಸಂತತಿ ಬೆಳೆಯುತ್ತದೆ. ಈ ಬೆಳೆಯೋದ್ರಿಂದ ಪರಿಸರದಲ್ಲಿ ತಾಪಮಾನ ಕಡಿಮೆಯಾಗತ್ತೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಸಿಗುತ್ತೆ. ಪ್ರಾಣಿ ಪಕ್ಷಿಗಳಿಗೆ ಗೂಡು ಹಾಕ್ತದೆ. ಪರಿಸರದಲ್ಲಿ ಫಲವತ್ತತೆ ಜಾಸ್ತಿ ಇರುತ್ತೆ. ಮಣ್ಣಿನ ಸವಕಳಿ ಆಗದಂತೆ ಸಸ್ಯಗಳು ತಡೆಯುತ್ತವೆ. ಮಣ್ಣಿನಲ್ಲಿ ಫಲವತ್ತತೆ ಜಾಸ್ತಿ ಇರುತ್ತೆ. ಮಣ್ಣಿನಲ್ಲಿ ತೇವಾಂಶವನ್ನ ಹಿಡಿದಿಡುತ್ತದೆ. ಕೆಳಗೆ ನೀಡಿರುವ ಸಸ್ಯಗಳ ಉಪಯೋಗಗಳನ್ನು ಬರೆಯಿರಿ. ಏಕವಾರ್ಷಿಕ ಸಸ್ಯಗಳು, ಪ್ರತಿಯೊಬ್ಬರಿಗೂ ಆಹಾರ ಸಿಗಿರುತ್ತೆ. ವರ್ಷಕ್ಕೆ ಒಂದು ಸಾರಿ ಬೆಳೆಯುವಂತಹ ಸಸ್ಯಗಳು. ಅವು ಎಲ್ಲರಿಗೂ ಆಹಾರಕ್ಕಾಗಿ ನಾವು ಬೆಳೀತಕ್ಕಂಥ ಸಸ್ಯ ಜೀವಿಗಳಾಗಿವೆ. ಕಡಿಮೆ ಸಮಯದಲ್ಲಿ ಬೆಳೆಯುತ್ತವೆ. ಭತ್ತ, ರಾಗಿ, ಜೋಳ, ಸಜ್ಜೆ ಇವೆಲ್ಲವೂ ಕೂಡ ವಾರ್ಷಿಕ ಬೆಳೆಗಳು. ಶೇಂಗಾ ಇವೆಲ್ಲವೂ ಕೂಡ. ದ್ವೈವಾರ್ಷಿಕ ಸಸ್ಯಗಳು, ಪ್ರಾಣಿ ಪಕ್ಷಿಗಳು ಆಹಾರ ಪಡೆಯಲು ಸಹಾಯವಾಗುತ್ತವೆ. ಸಸ್ಯಗಳ ಭಾಗಗಳನ್ನು ನವೀಕರಿಸಬಹುದು. ಅಂದ್ರೆ 2 ವರ್ಷದವರೆಗೂ ಇರುವಂತಹ ಸಸ್ಯಗಳನ್ನ ನಾವು ದ್ವೈವಾರ್ಷಿಕ ಸಸ್ಯಗಳು ಅಂತ ಕರಿತೀವಿ. ಬಹುವಾರ್ಷಿಕ ಸಸ್ಯಗಳಾವು? ದೀರ್ಘ ವರ್ಷಗಳ ಕಾಲ ಫಲವನ್ನು ಪಡೆಯಬಹುದಾದಂತಹ ಸಸ್ಯಗಳು. ಸಸ್ಯಗಳಿಂದ ಕಾಲಕಾಲಕ್ಕೆ ಸರಿಯಾಗಿ ಫಲ ನೀಡುತ್ತವೆ. ಕಡಿಮೆ ಖರ್ಚಿನಲ್ಲಿ ಬೆಳೆಯುತ್ತದೆ. ಉದಾಹರಣೆಗೆ ನಮ್ಮ ತೆಂಗು, ಮಾವು, ಸಪೋಟೊ ಇವೆಲ್ಲವೂ ಕೂಡ ಬಹು ವಾರ್ಷಿಕ ಸಸ್ಯಗಳಾಗಿರ್ತಕ್ಕಂಥವು. ಚಟುವಟಿಕೆ, ಕೊನೆಯ ಚಟುವಟಿಕೆ, ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಅಭಯಾರಣ್ಯ, ವನ್ಯಜೀವಿ ಧಾಮ ಹಾಗೂ ಪಕ್ಷಿ ಧಾಮಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದೆ. ರಾಷ್ಟ್ರೀಯ ಅಭಯಾರಣ್ಯಗಳು ಯಾವ್ಯಾವು? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಇದೆ. ದಾಂಡೇಲಿ ಅಭಯಾರಣ್ಯನೂ ಕೂಡ ಇರ್ತಕ್ಕಂಥ. ವನ್ಯಜೀವಿ ಧಾಮ ಆದಿಚುಂಚನಗಿರಿ ವನ್ಯಜೀವಿ ಧಾಮ ಅಭಯಾರಣ್ಯ. ಎರಡನೇದು ಅರವಿತಿಟ್ಟು ವನ್ಯಜೀವಿ ಅಭಯಾರಣ್ಯ. ಬಿಳಿಗಿರಿ ರಂಗಸ್ವಾಮಿ ವನ್ಯಜೀವಿ ಅಭಯಾರಣ್ಯ ಇದೆ. ಪಕ್ಷಿಧಾಮಗಳು ರಂಗನತಿಟ್ಟು ಪಕ್ಷಿಧಾಮ, ಲೋನಲ್ ಪಕ್ಷಿಧಾಮ, ಮಂಡಗದ್ದೆ ಪಕ್ಷಿಧಾಮ. ಧನ್ಯವಾದಗಳು. ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.